ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ಈಗ ನಮಗೆ ಗೊತ್ತಾದಂಗೆ ನಾಳೆ ಫಸ್ಟ್ ಇಯರ್ ಸರಿಗೆ ಫಿಸಿಕ್ಸ್ ಎಕ್ಸಾಮ್ ಇದೆ. ಗೊತ್ತಾಗಂಗೆ ಎಲ್ಲರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀರ. ಬಟ್ ಸ್ವಲ್ಪ ಜನರಿಗೆ ಇನ್ನೂ ಸ್ವಲ್ಪ ಡಿಫಿಕಲ್ಟೀಸ್ ಫೇಸ್ ಆಗ್ತಿದೆ ಓದೋದಕ್ಕೆ, ಮತ್ತು ಡಿರೈವೇಷನ್ ಅವ್ರಿಗೆ ಕಷ್ಟ ಆಗ್ತಿದೆ. ಅಂದರೆ ನಾವು ಈ ವಿಡಿಯೋ ಮಾಡಿರೋ ಉದ್ದೇಶನೇ ಅದು. ಸಿಂಪ್ಲಿ ನಿಮಗೆ ಡಿರೈವೇಷನ್ ಎಲ್ಲ ಕಷ್ಟ ಆಗ್ತಿದೆ ಅಂದರೆ ಸಿಂಪ್ಲಿ ನೀವು ಮಾಡ್ಯೂಲ್ 3, ಮಾಡ್ಯೂಲ್ 4, ಮಾಡ್ಯೂಲ್ 5 ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ ಮಾಡ್ಯೂಲ್ 3ನಲ್ಲಿ ನೀವು ನೋಡ್ದಂಗೆ ಆಲ್ಮೋಸ್ಟ್ ಆಲ್ ಕನ್ಸ್ಟ್ರಕ್ಷನ್ಸ್ ಕ್ವಶನ್ ಕೇಳ್ತಾನೆ. ಡಿಸ್ಕ್ರೈಬ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್. ಮತ್ತು ಆರ್ ಪಾರ್ಟಲ್ಲೂ ಅಷ್ಟೇ, ಡಿಸ್ಕ್ರೈಬ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಥರ್ಮೋಕಪಲ್ಸ್, ಮೆನ್ಷನ್ ದೇರ್ ಅಡ್ವಾಂಟೇಜಸ್. ಆಮೇಲೆ ಮಾಡ್ಯೂಲ್ 4ಅಲ್ಲೂ ಅಷ್ಟೇ, ಡಿಸ್ಕ್ರೈಬ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಪ್ಲಾಟಿನಮ್ ರೆಸಿಸ್ಟೆನ್ಸ್ ಥರ್ಮೋಮೀಟರ್. ಆರ್ ಪಾರ್ಟಲ್ಲೂ ಅಷ್ಟೇ, ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಲಿಂಡೀಸ್ ಏರ್ ಲಿಕ್ವಿಫೈಯರ್. ಮಾಡ್ಯೂಲ್ 3, ಮಾಡ್ಯೂಲ್ 4ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕ್ವಶನ್ ಕೇಳಿದರೆ ಇನ್ನೊಂದು ಡಿರೈವೇಷನ್ ಕೇಳಿರ್ತಾನೆ. ಬಟ್ ಮಾಡ್ಯೂಲ್ 5 ಕಂಪ್ಲೀಟ್ಲಿ ಕನ್ಸ್ಟ್ರಕ್ಷನ್ಸ್ ಕ್ವಶನ್ನೇ ಕೇಳಿರ್ತಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್, ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ, ಮತ್ತು ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಎಕ್ಸ್ರೇ ಡಿಫ್ರಾಕ್ಟೋಮೀಟರ್, ಮತ್ತು ಡಿಸ್ಕ್ರೈಬ್ ದ ಪ್ರಿನ್ಸಿಪಲ್ ಕನ್ಸ್ಟ್ರಕ್ಷನ್ ಆಫ್ ಅಟೋಮಿಕ್ ಫೋರ್ಸ್ ಮೈಕ್ರೋಸ್ಕೋಪಿ, ಡಿಸ್ಕ್ರೈಬ್ ದ ಪ್ರಿನ್ಸಿಪಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ. ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಈಸಿ ಆದಂಗೆ. ಕನ್ಸ್ಟ್ರಕ್ಷನ್ ನೀವು ಏನು ಬರೀತಿರಲ್ಲ ಅವರಿಗೆ ಮೇನ್ ಅದೇ ಇಂಪಾರ್ಟೆಂಟ್. ಮತ್ತು ನೀವು ಈ ಕನ್ಸ್ಟ್ರಕ್ಷನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂದರೆ, ಟ್ರೈ ಟು ಕವರ್ ಒಂದು ಬುಕ್ಲೆಟ್ ನಿಮ್ದು ಈ ಥರ ಇದೆ ಅಂದರೆ ಒಂದು ಪೇಜಲ್ಲಿ ಪೂರ್ತಿ ಕನ್ಸ್ಟ್ರಕ್ಷನ್ನೇ ಹಾಕ್ರಿ, ಆಲ್ಮೋಸ್ಟ್ ಆಲ್ ಡಯಾಗ್ರಾಮೇ ಹಾಕ್ರಿ. ಯಾಕಂದರೆ ಡಯಾಗ್ರಾಮೇ ಅವ್ರ ಮೇನ್ ನೋಡೋದು ನಿಮ್ಮದು. ನಿಮ್ಮ ಥಿಯರಿ ಪಾರ್ಟ್ ಜಾಸ್ತಿ ಕಾನ್ಸಂಟ್ರೇಟ್ ಕೊಡೋದಿಲ್ಲ. ನಿಮ್ಮ ಡಯಾಗ್ರಾಮ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ಅದಕ್ಕೆ ಮ್ಯಾಕ್ಸಿಮಮ್ ವೆಯ್ಟೇಜ್ ಕೊಡ್ತಾರೆ ಅವರು. ಆಮೇಲೆ ಅದ್ರ ಬಗ್ಗೆ ಟ್ರೈ ಟು ಎಕ್ಸ್ಪ್ಲೇನ್ 1.5 ಪೇಜಸ್. ಇಲ್ಲ ನೀವು ಎಷ್ಟು ಕಲ್ತಿದ್ದೀರೋ ಅಷ್ಟೇ ಮಾಡಿರಿ, ಬಟ್ ಎಫೆಕ್ಟಿವ್ ಆಗಿ ಮಾಡಿರಿ. ಜಾಸ್ತಿ ಡೆಪ್ತಾಗೂ ಹೋಗ್ಬೇಡ್ರಿ. ಎಷ್ಟು ಬೇಕೋ ಅಷ್ಟು ನೆಸೆಸಿಟಿ, ಎಷ್ಟು ಮಾರ್ಕ್ಸಿಗೆ ಕೇಳಿದನೋ ಅಷ್ಟು ಮಾರ್ಕ್ಸಿಗೆ ರೆಪ್ರೆಸೆಂಟ್ ಮಾಡ್ರಿ. ಮತ್ತೆ ಏನಂದ್ರೆ ನೀವು ಆನ್ಸರ್ ಬುಕ್ಲೆಟ್ ಅಲ್ಲಿ ನಿಮ್ಮ ಆನ್ಸರ್ಸ್ ಹೇಗೆ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ಇವಾಗ ಇದ್ರೊಳಗೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅಂದರೆ ಮಾಡ್ಯೂಲ್ 1 ನಿಮಗೆ ಗೊತ್ತಿಲ್ಲ, 50-50 ಗೊತ್ತಿದೆ. ಬಟ್ ಮಾಡ್ಯೂಲ್ 10 ನಿಮಗೆ 100% ಆಗಿ ಗೊತ್ತಿದೆ, ಅಕ್ಯುರೇಟ್ ಆಗಿ ಗೊತ್ತಿದೆ ಆನ್ಸರ್ ಅಂದರೆ ಫಸ್ಟ್ ಟ್ರೈ ಟು ಆನ್ಸರ್ ಫ್ರಮ್ ಮಾಡ್ಯೂಲ್ 2 ಇಟ್ ಸೆಲ್ಫ್. ಯಾಕಂದರೆ ನೀವು ನಿಮ್ಮ ಸ್ಟಾರ್ಟಿಂಗ್ ಇವ್ಯಾಲ್ಯೂಯೇಟರ್ ಇರೋನು ನೀವು ಸ್ಟಾರ್ಟಿಂಗ್ ಹೇಗೆ ಬರೀತೀರಾ ಅಂತ ಚೆಕ್ ಮಾಡ್ತಾನೆ, ಪೂರ್ತಿ ಬುಕ್ಲೆಟ್ ಓದೋದಿಲ್ಲ. ಯಾಕಂದರೆ ಅವರಿಗೆ ಇಷ್ಟು ಟೈಮಲ್ಲೇ ಟಾರ್ಗೆಟ್ ಕೊಟ್ಟಿರ್ತಾರೆ, ಇಷ್ಟೇ ಬುಕ್ಲೆಟ್ಸ್ ಕಂಪ್ಲೀಟ್ ಮಾಡಬೇಕು ಅಂತ. ಅದಕ್ಕೆ ನಿಮ್ಮ ಆನ್ಸರ್ಸ್ ಫಸ್ಟ್ ಚೆನ್ನಾಗಿದ್ವು ಅಂದರೆ, ಕರೆಕ್ಟ್ ಬರ್ದಿರೋದು, ಅವ್ನು ಇಂಪ್ರೆಸ್ ಆಗ್ತಾನೆ. ಇಂಪ್ರೆಸ್ ಆಗಿ ಜಾಸ್ತಿ ಆಮೇಲೆ ನೋಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ನೀವೇನು ಬರ್ದಿದ್ರು ಮತ್ತೆ ನಿಮ್ಮ ಕನ್ಸ್ಟ್ರಕ್ಷನ್ಸ್ ಪಾರ್ಟ್ ನೋಡಿನೋ ಬರ್ದಿದ್ದಾನೆ ಹುಡುಗನಿಗೆ ನಾಲೆಡ್ಜ್ ಆದರೂ ಇದೆ ಇವನಿಗೆ ಅಂತ ಆಲ್ಮೋಸ್ಟ್ ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಆಮೇಲೆ ನಿಮಗೆ ಇದಿಷ್ಟೆಲ್ಲ ಓದ್ಕೊಂಡಾದ್ಮೇಲೆ ಟೈಮ್ ಉಳೀತು ಅಂತ ಇತ್ತಂದರೆ ಟ್ರೈ ಟು ಕವರ್ ಅಪ್ ದೀಸ್ ಡಿರೈವೇಷನ್. ಯಾಕಂದರೆ ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ರಿಪೀಟೆಡ್ ಆಗಿ ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ಡಿರೈವ್ ದಿ ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್ ಆ್ಯಂಡ್ ರಿಜಿಡಿಟಿ ಮಾಡ್ಯುಲಸ್ ಆ್ಯಂಡ್ ಡಿರೈವ್ ರಿಲೇಷನ್ಶಿಪ್ ಬಿಟ್ವೀನ್ ವೈ ಎನ್ ಆ್ಯಂಡ್ ಸಿಗ್ಮಾ. ಮತ್ತು ಈ ಥರ ನೋಡ್ಕೊಂಡು ಹೋಗ್ರಿ. ಮತ್ತು ಆಲ್ಮೋಸ್ಟ್ ಆಲ್ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿ. ನಾ ಹೇಳಿದ್ನಲ್ಲ ಕನ್ಸ್ಟ್ರಕ್ಷನ್ ಪಾರ್ಟ್ ನೀಟಾಗಿ ನೋಡ್ಕೊಳ್ರಿ, ಸ್ವಲ್ಪನೂ ಮಿಸ್ಟೇಕ್ ಇರಲಿಲ್ದಂಗೆ. ಮತ್ತು ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಏನೂ ಉಳ್ಕೊಂಡಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಹೋಪ್ ನಿಮಗೆಲ್ಲ ಇದು ವಿಡಿಯೋ ಹೆಲ್ಪ್ ಆಯಿತು. ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.